ನಮಸ್ಕಾರ ವೀಕ್ಷಕರೇ. ಅಯೋಧ್ಯೆಯ ಕನಕ ಭವನ. ಶ್ರೀರಾಮ ಸೀತೆಯರ ವಿವಾಹದ ಸಂದರ್ಭದಲ್ಲಿ ಶ್ರೀರಾಮರ ಚಿಕ್ಕಮ್ಮ ಕೈಕೇಯಿ ತನ್ನ ಮುದ್ದಿನ ಮಗ ಶ್ರೀರಾಮನಿಗೆ ಪ್ರೀತಿಯಿಂದ ನೀಡಿದಂತಹ ಉಡುಗೊರೆ. ವಿವಾಹದ ನಂತರ ಶ್ರೀರಾಮ ಮತ್ತು ಸೀತಾ ದಂಪತಿಗಳು ಇದೇ ಸ್ಥಳದಲ್ಲಿ ವಾಸ ಆಗಿದ್ರು ಎನ್ನುವ ನಂಬಿಕೆ ಇದೆ. ತನ್ನ ನಿಷ್ಕರುಣೆಯಿಂದ ಶ್ರೀರಾಮರ ವನವಾಸಕ್ಕೆ ಕಾರಣರಾದ ಕೈಕೇಯಿಯೇ ಶ್ರೀರಾಮರಿಗೆ ಕನಕಭವನ ಎಂಬ ಉಡುಗೊರೆಯನ್ನು ನೀಡಿದ್ದರು. ಇದು ಬಹುಪಾಲು ಜನರಿಗೆ ಗೊತ್ತಿಲ್ಲದ ಆಶ್ಚರ್ಯಕರ ಸಂಗತಿ. ಕೈಕೇಯಿ ರಾಜ ಅಶ್ವಪತಿಯ ಪುತ್ರಿ, ದಶರಥನ ಮುದ್ದಿನ ಮಡದಿ. ಆರಂಭದಲ್ಲಿ ಶ್ರೀರಾಮರನ್ನು ಕೌಸಲ್ಯರಷ್ಟೇ ಪ್ರೀತಿಯಿಂದ ಕಾಣುತ್ತಿದ್ದ ಮಾತೆ. ಮಂಥರೆಯ ಪ್ರವೇಶದ ನಂತರ ಎಲ್ಲವೂ ಬದಲಾಗಿ ದಶರಥ ತನಗಿತ್ತ ವರವನ್ನು ಬಳಸಿ ಶ್ರೀರಾಮರನ್ನು ವನವಾಸಕ್ಕೆ ದೂಡಿದರು. ಶ್ರೀರಾಮರ ಪಟ್ಟಾಭಿಷೇಕದ ತಯಾರಿಯವರೆಗೆ ಕೈಕೇಯಿಯು ಶ್ರೀರಾಮರ ಮೇಲೆ ತೋರುತ್ತಿದ್ದ ಪ್ರೀತಿ, ವಾತ್ಸಲ್ಯ, ಮಮಕಾರಗಳಿಗೆ ಈ ಕನಕಭವನವು ಸಾಕ್ಷಿಯಾಗಿದೆ. ಈ ಕನಕಭವನದ ಕುರಿತು ವಾಲ್ಮೀಕಿ ರಾಮಾಯಣ, ತುಳಸಿದಾಸರ ರಾಮಾಯಣ ಮುಂತಾದ ಗ್ರಂಥಗಳಲ್ಲಿ ಉಲ್ಲೇಖಗಳಿವೆ. ಮಿಥಿಲೆಯಲ್ಲಿ ಶ್ರೀರಾಮ ಸೀತೆಯರ ವಿವಾಹವು ನಡೆದು ಅವರು ಅಯೋಧ್ಯೆಯನ್ನು ಪ್ರವೇಶಿಸಿದಾಗ ಕೈಕೇಯಿಯು ಇದೇ ಜಾಗದಲ್ಲಿ ಸ್ವರ್ಣಖಚಿತವಾದ ಅರಮನೆಯೊಂದನ್ನು ಉಡುಗೊರೆಯಾಗಿ ನೀಡಿದ್ದರು. ಅದೇ ಕನಕಭವನ. ಕನಕಭವನವನ್ನು ಸಾಕಷ್ಟು ಬಾರಿ ಪುನರ್ನಿರ್ಮಿಸಿ ನವೀಕರಿಸಲಾಗಿದೆ. ತ್ರೇತಾಯುಗದಲ್ಲಿ ಕೈಕೇಯಿ ನೀಡಿದ ಕನಕಭವನ ಶಿಥಿಲಗೊಂಡು ನಾಶವಾಯಿತು. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣರು ಪುನರ್ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ನಂತರ ಉಜ್ಜಯಿನಿಯ ರಾಜ ವಿಕ್ರಮಾದಿತ್ಯರು ಅಯೋಧ್ಯೆಯ ಪುನರ್ ಪ್ರತಿಷ್ಠಾಪನೆಗೆ ಮುಂದಾದಾಗ ಕನಕಭವನವನ್ನು ಮರುನಿರ್ಮಾಣ ಮಾಡಿದರು. ಗುಪ್ತರು ಸಹ ಇದನ್ನು ನವೀಕರಿಸಿದರು ಎಂದು ಹೇಳಲಾಗುತ್ತದೆ. ಪ್ರಸ್ತುತ ನಾವು ಕಾಣುತ್ತಿರುವ ಕನಕಭವನವನ್ನು ನಿರ್ಮಾಣ ಮಾಡಿದವರು ಟಿಕಂಗಣದ ಮಹಾರಾಣಿ ವೃಷಭಾನು ಕುನ್ವಾರಿಯವರು. 10ನೇ ಶತಮಾನದ ನಂತರ ದಾಳಿಗಳಿಂದ ನಾಶ ಹೊಂದಿದ ಕನಕಭವನವನ್ನು 1891ರಲ್ಲಿ ಮರುನಿರ್ಮಾಣ ಮಾಡಿದರು. ಗರ್ಭಗುಡಿಯಲ್ಲಿ ರಾಮ ಸೀತೆಯರ 3 ಜೋಡಿ ವಿಗ್ರಹಗಳಿದ್ದು, ಮಧ್ಯಭಾಗದ ವಿಗ್ರಹಗಳನ್ನು ವೃಷಭಾನು ಕುನ್ವಾರಿಯವರು, ಬಲಭಾಗದ್ದನ್ನು ರಾಜ ವಿಕ್ರಮಾದಿತ್ಯರು ಮತ್ತು ಎಡಭಾಗದ ವಿಗ್ರಹಗಳು ಶ್ರೀಕೃಷ್ಣರು ತನ್ನ ಭಕ್ತಗೆ ನೀಡಿದ ವಿಗ್ರಹಗಳೆಂದು ನಂಬಲಾಗಿದೆ. ರಾಮ ಸೀತೆಯರ ದಾಂಪತ್ಯದ ಎಲ್ಲ ಸುಂದರ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದ ಈ ಕನಕಭವನದಲ್ಲಿ ಪ್ರಾರ್ಥಿಸಿದರೆ ದಾಂಪತ್ಯದಲ್ಲಿ ಪ್ರೀತಿ, ಶಾಂತಿ, ನೆಮ್ಮದಿಗಳು ಸಿಗುತ್ತವೆ ಎಂದು ಭಕ್ತರು ನಂಬುತ್ತಾರೆ. ಹೀಗೆ ಸಾವಿರಾರು ವರ್ಷಗಳು ಯುಗಾಂತರಗಳ ಹಿನ್ನೆಲೆ ಹೊಂದಿರುವ ಈ ಕನಕಭವನವು ಭಕ್ತರ ಅಚಲ ನಂಬಿಕೆಗೆ ಜೀವಂತ ಸಾಕ್ಷಿಯಾಗಿದೆ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ರಾಮ ಸೀತೆಯರ ವೈವಾಹಿಕ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ.
ಒಟ್ಟಾರೆಯಾಗಿ ಕನಕ ಭವನವು ರಾಮ ಸೀತೆಯರ ದಾಂಪತ್ಯ ಪ್ರೀತಿ, ಕುಟುಂಬ ಸಾಮರಸ್ಯತೆ, ಐಶ್ವರ್ಯ ಮತ್ತು ಧಾರ್ಮಿಕ ನಿಷ್ಠೆಯ ಸಂಕೇತವಾಗಿದೆ. ಇದಾಗಿತ್ತು ಅಯೋಧ್ಯೆಯ ಕನಕ ಭವನ. ಅಯೋಧ್ಯೆಯ ಮತ್ತೊಂದು ಪ್ರಸಿದ್ಧ ಸ್ಥಳದಲ್ಲಿ ಭೇಟಿಯಾಗೋಣ. ನಮಸ್ಕಾರ.